ನಾರಾಯಣಂ ನಮಸ್ಕೃತ್ಯ ನರಂ ಚೈವ ನರೋತ್ತಮಂ ದೇವೀಂ ಸರಸ್ವತೀಂ ವ್ಯಾಸಂ ತತೋ ಗ್ರಂಥಮುದೀರಯೇ ವಿಜಾನತಾಂ ಅವಿತ್ತಸ್ಯ ಮಧ್ವಸ್ಯ ಜಗತಿ ಗುರೋಃ ಪೂರ್ವಾಚಾರ್ಯಮಹಿಷ್ಠಾನಾಮಿಯಂ ಪ್ರಣತಿಮಾಲಿಕಾ ಪೂರ್ಣಜ್ಞಾನಾಯ ವಿದ್ಮಹೇ ಪೂರ್ಣಾನಂದಾಯ ಧೀಮಹಿ ತನ್ನೋ ವ್ಯಾಸ ಪ್ರಚೋದಯಾತ್. ಪರಾಶರ ಉವಾಚ ಕಂಸಸ್ತದೋದ್ವಿಗ್ನಮನಾಃ ಪ್ರಾಹತರವಾನ್ ಮಹಾಸುರಾನ್ ಪ್ರಲಂಬಕೇಶಿ ಪ್ರಮುಖಾನ್ ಆಹೂಯಾಸುರಪುಂಗವಾನ್. ಕಂಸ ಉದ್ವಿಗ್ನನಾಗಿ ಪ್ರಲಂಬ, ಕೇಶಿ ಮೊದಲಾದ ಎಲ್ಲ ಅಸುರರನ್ನು ಕರೆದು ಹೀಗೆ ನುಡಿದ. ಕಂಸ ಉವಾಚ, ಹೇ ಪ್ರಲಂಬ ಮಹಾಬಾಹೋ, ಕೇಶಿನ್ನ ಧೇನುಕಪೂತನೇ, ಅರಿಷ್ಟಾದ್ಯಾಸ್ತಥೈವಾನ್ಯೇ ಶ್ರೂಯತಾಂ ವಚನಂ ಮಮ. ಪ್ರಲಂಬ, ಕೇಶಿ, ಧೇನುಕ, ಪೂತನೆಯೇ, ಓ ಅರಿಷ್ಟಾದಿಗಳೇ, ಉಳಿದವರು ಯಾರ್ಯಾರಿದ್ದೀರಾ ಎಲ್ಲರೂ ಸೇರಿ ನನ್ನ ಮಾತನ್ನು ಕೇಳಿ. ಕಿಮಿಂದ್ರೇಣ ಅಲ್ಪವೀರ್ಯೇಣ ಮಾಂ ಹಂತುಂ ಅಮರೈರ್ಯತ್ನಃ ಕೃತಕ್ಕಿಲ ದುರಾತ್ಮಭಿಃ ಮದ್ವೀರ್ಯ ತಾಪಿತಾನ್ ವೀರೋ ನತ್ವೇತಾನ್ ಗಣಯಾಮ್ಯಹಂ. ಮಾಂ ಹಂತುಂ, ನನ್ನನ್ನು ಕೊಲ್ಲಲು ಅಮರೈಹಿ ಯತ್ನಕೃತಃ, ದುರಾತ್ಮರಾದ ದೇವತೆಗಳು ಬಹಳ ಪ್ರಯತ್ನ ಪಟ್ಟಿದ್ದಾರೆ. ಆದರೆ ಮದ್ವೀರ್ಯ ತಾಪಿತಾನ್ ವೀರ, ನಾನು ವೀರ, ಮದ್ವೀರ್ಯ ತಾಪಿತಾನ್, ಈಗಾಗಲೇ ನನ್ನ ಪರಾಕ್ರಮದಿಂದ ಸೋತಿದ್ದಾರೆ. ನತ್ವೇತಾನ್ ಗಣಯಾಮಿ, ಅವ್ರನ್ನ ಲೆಕ್ಕಕ್ಕೆ ಇಡ್ತಾ ಇಲ್ಲ ನಾನು. ಕಿಮಾದಿತ್ಯೈ ಕಿಂ ವಸುಭಿಃ ಕಿಮಿಂದ್ರೇಣಾಲ್ಪವೀರ್ಯೇಣ ಕಿಂ ಹರೇಣ ಏಕಚಾರಿಣ ಹರಿಣಾ ವಾಪಿ ಕಿಂ ಸಾಧ್ಯಂ ಛಿದ್ರೇಷು ಅಸುರಘಾತಿನಾ. ಕಿಮಿಂದ್ರೇಣ ಅಲ್ಪವೀರ್ಯೇಣ, ಇಂದ್ರ ಅತ್ಯಂತ ಕಳಪೆ ನನ್ನ ಮುಂದೆ. ಕಿಂ ಹರೇಣ ಏಕಚಾರಿಣ, ಸದಾಶಿವನನ್ನು ಕಟ್ಟಿಕೊಂಡು ಏನು ಮಾಡೋಣ, ಅವನು ಏಕಚಾರಿ, ಒಬ್ಬನೇ ತಿರುಗುತ್ತಾ ಇರ್ತಾನೆ. ಹರಿಣ ವಾಪಿ ಕಿಂ ಸಾಧ್ಯಂ, ನಾರಾಯಣನಿಂದ ಏನು ಸಾಧ್ಯ, ಆದರೆ ಅವನು ಮಾತ್ರ ಛಿದ್ರೇಶು ಅಸುರಘಾತಿನ, ಸಮಯ ಸಿಕ್ಕಾಗ ಅಸುರರನ್ನು ಕೊಲ್ತಾನೆ. ಇವರಿಬ್ಬರು ಪಾಪ ಏನು ಮಾಡೋಲ್ಲ, ಬ್ರಹ್ಮದೇವರು ಮತ್ತು ಸದಾಶಿವ, ಒಬ್ಬನೇ ತಿರುಗ್ತಾ ಇರ್ತಾನವನು. ಕಿಮಾದಿತ್ಯೈ ಕಿಂ ವಸುಭಿಃ ಅಲ್ಪವೀರ್ಯೈ ಕಿಮಗ್ನಿಭಿಃ ಕಿಂ ವಾನ್ಯೈರಮರೈಃ ಸರ್ವೈಃ ಮದ್ಬಾಹುಬಲ ನಿರ್ಜಿತೈಃ. ಆದಿತ್ಯರಿಂದೇನು, ವಸುಗಳಿಂದೇನು, ಅಗ್ನಿಗಳಿಂದೇನು, ಅಥವಾ ಮದ್ಬಾಹುಬಲ ನಿರ್ಜಿತೈಹಿ, ನನ್ನ ತೋಳ್ಬಲದಿಂದ ಸೋತು ಹೋದ ಉಳಿದವರ ಪಾಡೇನು. ಖಿನ್ನ ದೃಷ್ಟೋ ಮರಪತಿಃ ಮಯಾ ಸಂಯುಗಮೇತ್ಯತಃ ಪೃಷ್ಠೇನೈವ ವಹನ್ ಬಾಣಾನ್ ಅಪಾಗಚ್ಚನ್ನ ವಕ್ಷಸ. ನೋಡಿಲ್ವಾ ಇಂದ್ರನನ್ನ? ಖಿನ್ನ ದೃಷ್ಟ ಅಮರಪತಿಃ ಪೃಷ್ಠೇನೈವ ವಹನ್ ಬಾಣಾನ್, ನನ್ನ ಬಾಣಗಳು ಅವನ ಬೆನ್ನಿಗೆ ತಾಗುತ್ತಾ ಇದ್ವೇ ವಿನಃ ಅವನ ಎದೆಗೆ ಒಂದು ಬಾಣನೂ ತಾಗಿಲ್ಲ ಅಂದರೆ ಎಷ್ಟು ಹೇಳಿ ಅಂತ ಅರ್ಥ ಮಾಡಿಕೊಳ್ಳಿ. ನಾನು ಬಾಣ ಬಿಟ್ಟಾಗ ಬೆನ್ನಿಗೆ ತಾಗಬೇಕು ಅಂದರೆ ಅವನು ನನಗೆ ಬೆನ್ನು ಹಾಕೊಂಡು ಓಡ್ತಾ ಇರ್ಬೇಕಲ್ವಾ. ಮದ್ರಾಷ್ಟ್ರೇ ವಾರಿತಾ ವೃಷ್ಟಿ ಯದಾ ಶಕ್ರೇಣ ಕಿಂ ತದಾ ಮದ್ಬಾಣ ಭಿನ್ನೈರ್ಜಲದೈಃ ನಾಪೋ ಮುಕ್ತ ಯಥೇಪ್ಸಿತಾ. ಏನ ಇಂದ್ರ ಮಳೆಯನ್ನು ನಿಲ್ಲಿಸಿದಾಗ ನಾನು ಬಾಣಗಳಿಂದ ಮೋಡಗಳನ್ನು ಸಿಗಳಿ ಮಳೆ ತರಿಸ್ಲಿಲ್ವಾ? ಇಂದ್ರ ಯಾವ ಲೆಕ್ಕ ನನಗೆ? ಕಿಮುರ್ವ್ಯಾಮನ ಅವನೀಪಾಲಾಹ ಮದ್ಬಾಹುಬಲಭೀರವಃ ನ ಸರ್ವೇ ಸನ್ನತಿಂ ಯಾಂತಾಹ ಯಾತಾಹ ಜರಾಸಂಧ ಮೃತೆ ಗುರುಂ. ಜರಾಸಂಧ ಗುರು. ಯಾಕೆ ಅಂದರೆ
ಹೆಣ್ಣು ಕೊಟ್ಟ ಮಾವ ಆದ್ದರಿಂದಾಗಿ ಗುರು. ವಸ್ತುತಃ ಜರಾಸಂಧ ಭೌತಿಕ ಬಲದಲ್ಲಿಯೂ ಇವನಿಗಿಂತ ಎಷ್ಟೋ ಮಿಗಿಲು. ಬ್ರಹ್ಮದೇವರ ವರ. ಕಂಸ ಏನೂ ಅಲ್ಲ, ಶಿವನ ಭೂತಗಳು ಎರಡಿದ್ವು. ಅಸ್ಥಿಪ್ರಾಸ್ತಿಯರನ್ನು ಕಾಯ್ದುಕೊಂಡು ತನ್ನ ಹೆಣ್ಣು ಮಕ್ಕಳ ಬಾಡಿಗಾರ್ಡ್ ಆಗಿ ಯಾರನ್ನಿಟ್ಟಿದ್ದ ಅಂದರೆ ಕಂಸ ಇದು ಜರಾಸಂಧ ಶಿವನ ಎರಡು ಭೂತಗಳನ್ನು ತಂದಿದ್ದ. ಅವರನ್ನು ಸೋಲಿಸಿ ಅಸ್ಥಿಪ್ರಾಸ್ತಿಯರನ್ನು ಎತ್ಕೊಂಡು ಹೋದ. ಜರಾಸಂಧ ಸಿಟ್ಟು ಮಾಡಿಕೊಳ್ಳಿಲ್ಲ. ಯಾಕೆಂದ್ರೆ ನನ್ನ ಲೆವೆಲ್ಲು, ನಂದೇ ಗುಣ. ಯಾಕೆಂದ್ರೆ ತಾಮಸರು, ಹರಿದ್ವೇಷಿ. ಈ ಎಲ್ಲ ಪಾಯಿಂಟನ್ನು ಇಟ್ಟುಕೊಂಡು ಆಯ್ತು ಸಂತೋಷ, ಮದುವೆ ಮಾಡಿಕೊಡ್ತೀನಿ ಅಂತ ಹೇಳಿ ಮದುವೆ ಮಾಡಿದ. ಇದನ್ನ ಇಲ್ಲಿ ಹೇಳಲ್ಲ. ಇದು ಮಧ್ವಾಚಾರ್ಯರ ತಾತ್ಪರ್ಯದಲ್ಲಿ ವಿಷ್ಣು ಪುರಾಣ, ಹರಿವಂಶ, ಆಮೇಲೆ ಬೇರೆ ಬೇರೆ ಗ್ರಂಥಗಳನ್ನು ಸಂಗ್ರಹ ಮಾಡಿದಾಗ ಬರುವ ಫಲಿತಾಂಶ. ಅದಕ್ಕೆ ಅವನು ಹೇಳೋದಲ್ಲಿ ಕಿಮುರ್ವ್ಯಾಮ ಅವನೀಪಾಲಾಹ ಮದ್ಬಾಹುಬಲ ಭೀರವಃ. ಯಾರು ಇಡೀ ಭೂಮಿಯಲ್ಲಿ ನನ್ನ ಬಾಹುಬಲದಿಂದ ಕಂಗೆಟ್ಟವರು. ಮದ್ಬಾಣ ಭಿನ್ನೈಹಿ ನ ಸರ್ವೇ ಸನ್ನತಿಮ್ಯಾತಾಹ. ಯಾರು ನನಗೆ ಬಾಗಿಲ್ವಾ ಜರಾಸಂಧನನ್ನು ಒಬ್ಬನನ್ನು ಬಿಟ್ಟು. ಅಮರೇಶು ಮಮಾವಜ್ಞ ಜಾಯತೆ ದೈತ್ಯ ಪುಂಗವಾಹ ಹಾಸ್ಯಂ ಮೇ ಜಾಯತೆ ವೀರಾಹ ತೇಷು ಯತ್ತ ಪರೇಶ್ವಪಿ. ನನಗೆ ಏನು ಪ್ರಯೋಜನ ಇಲ್ಲ ದೇವತೆಗಳು ಅಂದರೆ. ಅವರಿಂದ ಏನು ಪ್ರಯೋಜನ ಇಲ್ಲ, ಅವರಿಂದ ಯಾವ ಹಾನಿಯೂ ಇಲ್ಲ. ಹಾಸ್ಯಮ್ಮೇ ಜಾಯತೆ ವೀರಾಹ. ಅವರು ನೋಡಿದ್ರೆ ನಗು ಬರುತ್ತೆ ನನಗೆ. ದೇವತೆಗಳನ್ನು ನೋಡಿದರೆ ಏನೋ ಪ್ರಯತ್ನ ಪಟ್ಟು ವಿಫಲರಾಗ್ತಾರೆ. ತಥಾಪಿ ಖಲು ದುಷ್ಟಾನಾಂ ತೇಷಾಮಪ್ಯಧಿಕಂ ಮಯಾ ಅಪಕಾರಾಯ ದೈತ್ಯೇಂದ್ರಾಹ ಯತನೀಯಂ ದುರಾತ್ಮನಾಂ. ಇಷ್ಟೆಲ್ಲ ಇದ್ರೂ ದುಷ್ಟರಾಗಿದ್ದಾರೆ ಅವರು. ಅವರ ಅಪಕಾರ ಮಾಡಲೇಬೇಕು. ದುಷ್ಟರಾದವರಿಗೆ ಯಾವತ್ತೂ ಅಪಕಾರ ಮಾಡಬೇಕು. ಅವರು ಈಗ ಸುಮ್ಮನಿದ್ದಾರೆ ಅನ್ನೋದಲ್ಲ, ಮುಂದೆ ಹೊಂಚು ಹಾಕಿ ಬೆಳೀತಾರೆ. ತದ್ಯೇ ಯಶಸ್ವಿನ ಕೇಚಿತ್ ಪೃಥಿವ್ಯಾಂ ಯೇ ಚ ಯಾಜಕಾಃ ಕಾರ್ಯೋ ದೇವಾಪಕಾರಾಯ ತೇಷಾಂ ಸರ್ವಾತ್ಮನಾ ವಧಃ. ದೇವತೆಗಳಿಗೆ ಬಲವನ್ನು ತುಂಬುವವರು ಯಜ್ಞದಲ್ಲಿ ಭಾಗವಹಿಸುವವರು, ಯಾಜ್ಞಿಕರು. ಇವನಿಗೂ ಅದೇ ಭ್ರಮೆ, ಎಲ್ಲರಿಗೂ ಅದೇ ಭ್ರಮೆ. ಕೆಲವೊಮ್ಮೆ ಭಕ್ತರಿಗೂ ಆ ಭ್ರಮೆ ಇರುತ್ತೆ. ನೋಡಿ, ನಾವು ನೈವೇದ್ಯ ಒಂದು ಕೊಡದೆ ಹೋದರೆ ದೇವರು ಏನಾದರೂ ತಿಂತಾನ ಅಂತ. ಅದರಿಂದಾಗಿ ಹಾಸ್ಯಮ್ಮೇ ಜಾಯತೆ ಅಪಕಾರಾಯ ಕಾರ್ಯೋ ದೇವಾಪಕಾರಾಯ. ದೇವತೆಗಳಿಗೆ ಬಲ ನೀಡುವ ಬ್ರಾಹ್ಮಣರನ್ನು ಕೊಂದುಬಿಡಿ. ಉತ್ಪನ್ನಶ್ಚಾಪಿ ಮೇ ಮೃತ್ಯು ಭೂತಪೂರ್ವಸ್ತವೈ ಕಿಲ ಇತ್ಯೇತದ್ದಾರಿಕಾ ಪ್ರಾಹ ದೇವಕಿ ಗರ್ಭ ಸಂಭವ. ದೇವಕಿಯ ಗರ್ಭದಲ್ಲಿ ಉಂಟಾದ ಒಬ್ಬಳು ಹೆಣ್ಣು ಮಗಳು ನನಗೆ ನುಡಿದಿದ್ದಾಳೆ, ಎಲೈ ಮೂಢನೇ, ನಿನಗೆ ಮೃತ್ಯು ಉತ್ಪನ್ನವಾಗಿದೆ ಅಂತ. ತಸ್ಮಾತ್ ಬಾಲೇಶು ಚ ಪರವೋ ಯತ್ನ ಕಾರ್ಯೋ ಮಹೀತಳೆ ಯತ್ರೋದ್ದಿಕ್ತಂ ಬಲಂ ಬಾಲೆ ಸಹಂತವ್ಯ ಪ್ರಯತ್ನತಃ. ಅದರಿಂದಾಗಿ ಎಲ್ಲ ಬಾಲಕರನ್ನು ಕೊಂದುಬಿಡಿ. ಎಲ್ಲ ಬಾಲಕರು ಅನ್ನೋದಕ್ಕಿಂತ ಯತ್ರೋದ್ರಿಕ್ತಂ ಬಲಂ, ಯಾವ ಬಾಲಕರಲ್ಲಿ ಬಲ ಜಾಸ್ತಿ ಆಗಿದೆಯೋ ಅವನನ್ನು ಕೊಲ್ಲಿ ಅಂತ. ಅವನಿಗೆ ಕೃಷ್ಣ ಯಾರು ಅಂತ ಗೊತ್ತಿಲ್ಲ, ಕೃಷ್ಣ ಎಲ್ಲಿದ್ದಾನೆ ಅಂತಲೂ ಊಹೆ ಇಲ್ಲ. ಅವನ ಇನ್ಸ್ಟ್ರಕ್ಷನ್ ಹೀಗಿದೆ ಅಂತ ಅರ್ಥ ಮಾಡಿಕೊಂಡ್ರೆ ಕಂಸ, ಕೇಶಿ, ಪೂತನಿ ಅವರೆಲ್ಲ ಹೇಗೆ ಸತ್ತಿದ್ದು ಅಂತ ಗೊತ್ತಾಗುತ್ತೆ. ಪೂತಣಿ ಸತ್ತಲು ಅಂತ ಹೇಳಿ ತೃಣಾವರ್ತ ಬಂದ, ಅವನು ಸತ್ತ. ತೃಣಾವರ್ತ ಬಂದ ಅಂತ ಹೇಳಿ ಇದು ಶಕಟ ಚಕ್ರ, ಅವನು ಸತ್ತ. ಹಾಗೆ ಅವರೆಲ್ಲ ಬಂದು ಸಾಯ್ತಾ ಇದ್ದದ್ದು. ಆಮೇಲೆ ಗೊತ್ತಾಗಿದ್ದು ಯಾವತ್ತೋ ಒಂದು ದಿವಸ ಕೇಶಿ ಯುದ್ಧಕ್ಕೆ ಬರೋ ಮೊದಲು, ಅದು ಹರಿವಂಶ ಹೇಳುತ್ತೆ, ಅವನು ಅವತ್ತಿನಿಂದ
ನಾರದರು ಬಂದು ಹೇಳಿ ಹೋದಾಗಿನಿಂದ ದಿವಸ ವಸುದೇವನನ್ನು ಕೂಡಿಸಿಕೊಳ್ಳೋದು. ನಮ್ಮ ಕುಲದ ಹಿರಿಯ ಅಂತ ನನ್ನ ತಂಗಿ ಅಲಿಯಾಸ್ ಅತ್ತೆಯನ್ನು ಕೊಟ್ಟೆ. ನೋಡಿ ನೋಡಿ ಎಷ್ಟು ವಿಶ್ವಾಸ್ಯ, ಎಷ್ಟು ನೀತಿ, ಎಷ್ಟು ನಿಜಾಯತಿ, ಎಷ್ಟು ಸತ್ಯ. ತನ್ನ 8ನೇ ಮಗು ಅಂತ ಹೇಳಿ ಯಾವುದೋ ಒಂದು ಹೆಣ್ಮಗುವನ್ನು ಕೊಟ್ಟ. ಏನು ಪ್ರಾಮಾಣಿಕನಪ್ಪ ನೀನು ಅಂತ ದಿವಸ ಬೈತಾ ಇದ್ದಂತೆ. ಇವನು ಕೇಳಿಸಿಕೊಂಡು ವಸುದೇವ ಸುಮ್ಮನೆ ಇರ್ತಾ ಇದ್ದ. ಅವನ 12ನೇ ವಯಸ್ಸಿನಲ್ಲಿ, ಕೃಷ್ಣನ 12ನೇ ವಯಸ್ಸು ಅದರಲ್ಲಿ. ಆಗ ಏನಾಯಿತು, ಒಂದು ದಿವಸ ಬೇರೆ ತರಹ ಯೋಚನೆ ಮಾಡಿ ಕೇಶಿ ಸತ್ತಿದ್ದಾನೆ ಅಂತ ಯೋಚನೆ ಮಾಡಿದ ಮೇಲೆ ಅವನು ಅಕ್ರೂರನನ್ನು ಕಳಿಸಿದ್ದ. ಹೀಗಾಗಿ ಅವನ ಇನ್ಸ್ಟ್ರಕ್ಷನ್ ಏನು ವಿಷ್ಣು ಪುರಾಣದಲ್ಲಿದೆ. ಯತ್ರ ಉದ್ರಿಕ್ತಂ ಬಲಂ ಬಾಲೆ, ಯಾವ ಬಾಲಕನಲ್ಲಿ ಹೆಚ್ಚು ಬಲ ಇರುತ್ತೆ ಅವನು ಕೊಲ್ಲಿ. ಇವ್ರಿಗೆ ಅದೊಂದು ಕಮೆಂಟ್ ಸಾಕಿತ್ತು, ಎಲ್ಲರನ್ನ ಕೊಂಡ್ಕೊಂಡೋಟೋದು. ಇವ್ರಿಗಿನ್ನೇನಾಗಬೇಕು, ಇವ್ರಿಗೆ ಹಿಂಸಾ ವಿಹಾರ ದುಷ್ಟಾಸ್ತೆ ಅಂತಾರೆ. ಹಿಂಸೆಯೇ ಅವ್ರಿಗೆ ವಿಹಾರ. ಇತ್ಯಾಜ್ಞಾಪ್ಯಾತುರಾನ್ಕಂತಃ ಪ್ರವಿಶ್ಯಾಚ ಗೃಹಂ ತತಃ ಮುಮೋಚ ವಸುದೇವಂ ಚ ದೇವಕಿಂಚ ನಿರೋಧತಃ. ಈ ರೀತಿಯಾಗಿ ಅಸುರರಿಗೆ ನುಡಿದು ವಸುದೇವ ದೇವಕಿಯರ ಬಳಿ ಹೋಗಿ ಅವರನ್ನು ಬಿಟ್ಟ. ಹರಿವಂಶದಲ್ಲಿ ಭಾಗವತದಲ್ಲಿ ಮೊದಲು ವಸುದೇವ ದೇವಕಿಯರ ಬಳಿ ಹೋಗಿ ಕ್ಷಮೆ ಕೇಳಿ ಆಮೇಲೆ ಇವರಿಗೆ ಆಜ್ಞೆ ಮಾಡಿದ ಅಂತ ಉಂಟು. ವಿಷ್ಣು ಪುರಾಣದಲ್ಲಿ ಉಲ್ಟಾ ಇದೆ. ಇದೇನಿದು ಅಂತಂದರೆ, ದೇವಕಿ ಹಾಗೂ ವಸುದೇವರ ಸೌಜನ್ಯವನ್ನು ನೋಡಿ ಅವನ ಮನಸ್ಸು ಬದಲಾಗಿದ್ದೇನಲ್ಲ, ಯಾವತ್ತಿದ್ರೂ ದುಷ್ಟ. ಮೊದಲು ಕೇಳಿದ್ರು, ಮೊದಲು ಆಜ್ಞೆ ಮಾಡಿ ಬಂದು ಇಲ್ಲಿ ಬೇರೆ ಕೇಳಿದ. ಮೊದಲು ಇಲ್ಲಿ ಬೇಡಿಕೊಂಡು ಹೋಗಿ ಅಲ್ಲಿ ಈ ರೀತಿ ಆಜ್ಞೆ ಮಾಡಿದ. ಅಂದರೆ ನೀವು ಯಾವ ರೀತಿ ನೋಡಿದ್ರೂ ಕೂಡ ದುಷ್ಟತ್ವವೇ. ಯುವಯೋರ್ಘಾತಿತಾ ಗರ್ಭಾಃ ವೃಥೈವೇತೆ ಮಯಾಧುನಾ ಕೋಪ್ಯನ್ಯ ಏವ ನಾಶಾಯ ಬಾಲೋ ಮಮ ಸಮುದ್ಗತಃ. ಕಂಸ ಬಂದು ನಮಿಸಿ ನುಡಿದ, ಯುವಯೋರ್ಘಾತಿತಾ ಗರ್ಭಾಃ, ವ್ಯರ್ಥವಾಗಿ ನಿಮ್ಮ ಬಸಿರುಗಳನ್ನು ನಾನು ಕೊಂದೆ, ಆದರೆ ಇನ್ಯಾರೋ ಹುಟ್ಟಿದ್ದಾನೆ ಅಲ್ಲಿ ಅಂತ ದೈವವನ್ನೇ ಆಕ್ಷೇಪ ಮಾಡಿದ. ಭಾಗವತದಲ್ಲಿ ಇರುವ ಮಾತು, ಮನುಷ್ಯರು ಮಾತ್ರ ಸುಳ್ಳು ಹೇಳೋದಲ್ಲ, ದೇವತೆಗಳು ಸುಳ್ಳು ಹೇಳ್ತಾರೆ ಅಂತ. ನಾನು ದೈವಮಪ್ಯನೃತಂ ವಕ್ತಿ ಮನುಷ್ಯ ನೈವ ಕೇವಲಂ ಅಂತ. ನಾನು ದೈವಮಪ್ಪೆ ಅನೃತಂ ವಕ್ತಿ. ನೋಡಿ, ದೇವತೆಗಳು ಸುಳ್ಳು ಹೇಳ್ತಾರೆ, ಮನುಷ್ಯ ನೈವ ಕೇವಲಂ, ಕೇವಲ ಮನುಷ್ಯರು ಮಾತ್ರ ಅಲ್ಲ. ಇಲ್ಲಿ ಇರೋದು ನೋಡಿ, ನಿಮ್ಮನ್ನು ಸುಮ್ಮನೆ ಕೊಂದೆ, ಆದರೆ ನಿಮ್ಮ ಮಕ್ಕಳನ್ನು ಕೊಂದೆ, ಆದರೆ ನನ್ನ ಕೊಲ್ಲೋ ನಿನ್ನೆಲ್ಲ ಹುಟ್ಟಿದಾನಂತೆ, ಅಂದರೆ ನಿಮ್ಮಿಂದ ಹುಟ್ಟಿಲ್ಲ ಅಂತ ಆಯ್ತಲ್ಲ. ನಿಮ್ಮಿಂದ ಹುಟ್ಟಿದೆ ಅಂತ ಹೇಳಿದ ಶರೀರವಾಣಿಯ ಸಂಗತ ಆಯ್ತಲ್ಲ, ಅಥವಾ ಸುಳ್ಳಾಯ್ತಲ್ಲ ಅನ್ನುವ ಧ್ವನಿ ಇಲ್ಲೂ ಇದೆ. ತದಲಂ ಪರಿತಾಪೇನ ನೂನಂ ತದ್ಭಾವಿನೋ ಹಿತೆ ಅರ್ಭಕಾ ಯುವಯೋರ್ದೋಷ ಚಾಯುಚೋ ಯದ್ವಿಯೋಜಿತಾ. ಅದರಿಂದಾಗಿ ತದಲಂ ಪರಿತಾಪೇನ, ಸಾಕು, ಈ ದುಃಖ ಸಾಕು. ನೂನಂ ತದ್ಭಾವಿನೋ ಹಿತೆ ಅರ್ಭಕಾಹ, ಅದಾಗಲೇಬೇಕಿತ್ತು ಮಕ್ಕಳಿಗೆ, ಅದಾಯಿತು. ಯುವಯೋರ್ ದೋಷಾಚ್ಚ ಆಯುಷೋ ಯದ್ವಿಯೋಜಿತಾ. ನಿಮ್ಮದೇ ಯಾವುದೋ ಒಂದು ಪ್ರತಿಬಂಧಕ ಪಾಪ ಇತ್ತು ಅಂತ ಕಾಣುತ್ತೆ, ಪೂರ್ವಜನ್ಮದಲ್ಲಿ ಮಾಡಿದ ಪಾಪ. ಅದರಿಂದಾಗಿ ನಾನು ಈಗ ಈ ಮಕ್ಕಳನ್ನು ಕೊಂದೆ ಅಷ್ಟೇ. ನಿಮ್ಮ ಪಾಪಕ್ಕೆ ನಿಮ್ಮ ಮಕ್ಕಳಿಗೆ ಆ ಶಿಕ್ಷೆ ಸಿಕ್ಕಿದ್ದು, ಇರಲಿ, ಸಮಾಧಾನ ಮಾಡ್ಕೊಂಬಿಡಿ ಇಂದ. ಇವನು ಕೊಂದು ಏನು ಮಾತಾಡೋದಂದ್ರ ಏನು ಅವ್ರದ್ದು ಹಿಂಗೆ ಮಾತು ಬರುತ್ತೆ, ಹೇಗೆ ಯೋಚನೆ ಇರುತ್ತೆ ಅನ್ನೋದೇ ಒಂದು ಅದ್ಭುತ.
ಇತ್ಯಾಶ್ವಾಸ್ಯ ವಿಮುಕ್ತ್ವಾ ಚ ಕಂಸಸ್ಥೌ ಪರಿಚಂಕಿತಃ ಅಂತರ್ಗೃಹಂ ದ್ವಿಜಶ್ರೇಷ್ಠ ಪ್ರವಿವೇಶ ತತಸ್ವಕಂ. ಈ ರೀತಿಯಾಗಿ ಆಶ್ವಾಸ್ಯ ಅವರನ್ನು ಸಮಾಧಾನಗೊಳಿಸಿ, ವಿಮುಕ್ತ್ವಾಚ ಅವರನ್ನು ಬಿಡುಗಡೆ ಮಾಡಿದ. ಆದರೂ ಕಂಸ ಪರಿಶಂಕಿತ, ಶಂಕೆ ಇದ್ದೇ ಇತ್ತು. ಪರಿಶಂಕಿತ ಅನ್ನೋದಕ್ಕೆ ಎರಡು ಅರ್ಥ ಇದೆ. ಒಂದು ಭಯ ಅಂತ, ಇನ್ನೊಂದು ಪರಿಶಂಕಿತ ಅಂತಂದರೆ ಅನುಮಾನ. ಅನುಮಾನವೂ ಇತ್ತು, ಭಯವೂ ಇತ್ತು. ತನ್ನ ಮನೆಯ ಒಳಗಡೆ ಹೋದ ಅಂತ ವಿಷ್ಣು ಪುರಾಣ. ಇದನ್ನು ನಾವು ಭಾಗವತಕ್ಕೆ ಅನುಗುಣವಾಗಿಯೇ ವ್ಯಾಖ್ಯಾನ ಮಾಡಿಕೊಳ್ಬೇಕು. ಮೊದಲು ವಸುದೇವ ದೇವಕಿಯರಲ್ಲಿ ಪ್ರಾರ್ಥನೆ ಮಾಡಿಕೊಂಡ, ತಪ್ಪಾಯಿತು ಅಂತ. ಅವರು ಹೇಳಿದ್ರು, ಸುಖಸ್ಯ ದುಃಖಸ್ಯ ಚ ರಾಜಸಿಂಹ ನಾಣ್ಯಕರ್ತ ವಾಸುದೇವಾದಿತಿ ಸ್ಮ. ಸುಖಕ್ಕೂ ದುಃಖಕ್ಕೂ ದೇವರೇ ಕಾರಣ ಅಂತ ಹೇಳಿ ಅವರು ಅಂದುಕೊಂಡ್ರು. ಅವರು ಅಂದುಕೊಂಡು ಇವನನ್ನು ಉದಾರವಾಗಿ ಕ್ಷಮಿಸಿದರು, ಕಂಸನನ್ನು. ಇವನಿದಾನಲ್ಲ ಕಂಸ, ಈ ರೀತಿಯಾಗಿ ಕ್ಷಮಿಸಿದ ಕೂಡಲೇ ಹೊರಗಡೆ ಬಂದು ಯಥಾಪ್ರಕಾರ ಆಗಿಬಿಟ್ಟ. ಸುತಪ್ತಮಪಿ ಪಾನೀಯಂ ಉಪಗಚ್ಚತಿ ಶೀತತಾಂ ಅಂತ. ಸ್ವಭಾವೋ ನೋಪದೇಶೇನ ಅಯೋಗ್ಯ ಕರ್ತುಮನ್ಯಥ. ಸುತಪ್ತಮಪಿ ಪಾನೀಯಂ ಪುನರ್ಗಚ್ಚತಿ ಶೀತತಾಂ. ಸ್ವಭಾವವನ್ನು ಉಪದೇಶದಿಂದ ಪರಿಹಾರ ಸರಿ ಮಾಡಲಿಕ್ಕೆ ಆಗಲ್ಲ. ಚೆನ್ನಾಗಿ ಕಾದರೂ ಕೂಡ ನೀರು ಸ್ವಲ್ಪ ಅದು ಹೊತ್ತಾದ್ಮೇಲೆ ಅದು ತಣ್ಣಗಾಗೇ ಆಗತ್ತೆ. ಆ ರೀತಿ ಇವನು ಹೊರಗಡೆ ಬಂದ ಬೇರೆ ಆದ. ಇಲ್ಲಿ ವಿಷ್ಣು ಪುರಾಣದಲ್ಲಿ ಆ ಕಾಲವನ್ನು ವ್ಯತ್ಯಾಸ ಮಾಡಿ ಹೇಳ್ತಾರೆ ಅಷ್ಟೆ. ವ್ಯತ್ಯಾಸ ಅನ್ನುವ ಶೈಲಿ ಇದು, ಅಥವಾ ಪ್ರಾತಿಲೋಮ್ಯ. ಮೊದಲು ನಡೆದ ಘಟನೆಯನ್ನು ನಂತರ ಹೇಳೋದು, ನಂತರ ನಡೆದ ಘಟನೆಯನ್ನು ಮೊದಲು ಹೇಳೋದು. ಹೀಗೆ 4ನೇ ಅಧ್ಯಾಯ. ವಿಮುಕ್ತೋ ವಸುದೇವೋಪಿ ನಂದಸ್ಯ ಶಕಟಂ ಗತಃ ಪ್ರಹೃಷ್ಟಂ ದೃಷ್ಟವಾನ್ನಂದಂ ಪುತ್ರೋ ಜಾತೋ ಮಮೇತಿ ವೈ. ವಸುದೇವನಿಗೆ ಬಿಡುಗಡೆ ಆದ ಕೂಡಲೇ ಕೈಕಾಲಾಡಿಸ್ಲಿಕ್ಕೆ ಗೃಹಬಂಧನದಲ್ಲಿ ಇಟ್ಟಿದ್ದು. ಕೈಕಾಲಾಡಿಸ್ಬೇಕು ಅಂತ ಆಚೆ ತಿರುಗ್ತಾ ಇರಬೇಕಾದ್ರೆ ನಂದಸ್ಯ ಶಕಟಂ ಗತಃ, ನಂದನ ಗಾಡಿಯನ್ನು ನೋಡಿದ. ಪ್ರಹೃಷ್ಟಂ ದೃಷ್ಟವಾನ್ನಂದಂ, ಆನಂದಗೊಂಡ ನಂದನನ್ನು ನೋಡಿದ. ವಸುದೇವೋಪಿ ತಂಪ್ರಾಹ ದಿಷ್ಟ್ಯೇಪಿ ಸಾದರಂ ವಾರ್ಧಕೇಪಿ ಸಮುತ್ಪನ್ನಃ ತನಯೋಯಂ ತವಾಧುನಾ. ವಸುದೇವ ದಿಷ್ಟ್ಯಾ ಅನ್ನಂತೆ, ದೇವರ ಇಚ್ಛೆ ಅಂದ. ನೋಡಿ, ವಾರ್ಧಕೇಪಿ ಸಮುತ್ಪನ್ನಃ, ವಾರ್ಧಕೇಪಿ ಈ ಒಂದು ಮುದಿತನದಲ್ಲಿಯೂ ಕೂಡ ನಿನಗೆ ಮಗ ಹುಟ್ಟಿದ್ದಾನೆ. ದತ್ತೋ ಹಿ ವಾರ್ಷಿಕಸ್ತರ್ವೋ ಭವದ್ಭಿರ್ನೃಪತೇಃಕರಃ ಯದರ್ಥಮಾಗತಾಸ್ತಸ್ಮಾತ್ ನಾತ್ರಸ್ಥೇಯಂ ಮಹಾಧನೈ. ನೋಡಪ್ಪ, ನೀನು ಯಾಕೆ ಬಂದಿದ್ದಿ? ವಾರ್ಷಿಕಃ ಕರಃ ದತ್ತಃ, ಈ ವರ್ಷದಲ್ಲಿ ಕೊಡಬೇಕಾದ ಟ್ಯಾಕ್ಸ್ ಕೊಟ್ಟಾಯಿತು ತಾನೇ, ಇನ್ಯಾಕಿದ್ದಿ? ಹೋಗಿಬಿಡು, ಕೆಲಸ ಮುಗಿದ ಮೇಲೆ ಎಲ್ಲೂ ಇರಬಾರದು. ಅದರಿಂದಾಗಿ ವಿಧಾನಸೌಧದಲ್ಲಿ ನಿಲ್ಬೇಡ, ಟ್ಯಾಕ್ಸ್ ಕೊಟ್ಟಾಯ್ತಲ್ಲ ಹೊಟ್ಟೋಗು ಅಂದ ಅವನು. ಯದರ್ಥಮಾಗತಃ ಕಾರ್ಯಂ ತನ್ನಿಷ್ಪನ್ನಂ ಕಿಮಾಸ್ಯತೆ ಭವದ್ಭಿರ್ಗಮ್ಯತಾಂ ನಂದ ತಚ್ಛೀಘ್ರಂ ನಿಜ ಗೋಕುಲಂ. ಯಾವುದಕ್ಕಾಗಿ ಬಂದಿದೆಯೋ ಅದಾಯಿತು. ಕಿಮಾಸ್ಯತೆ, ಏನು ನೋಡ್ತಾ ಇದೆಯೋ, ಬೇಗ ಹೊರಡು. ಭವದ್ಭಿರ್ಗಮ್ಯತಾಂ ನಂದ ತಚ್ಛೀಘ್ರಂ ನಿಜ ಗೋಕುಲಂ ಮಮಾಪಿ ಬಾಲಕಸ್ತತ್ರ ರೋಹಿಣಿ ಪ್ರಭವೋ ಹಿ ಯಃ ಸರಕ್ಷಣೀಯೋ ಭವತಾ ಯಥಾಯಂ ತನಯೋ ನಿಜಃ. ನನ್ನ ಹುಡುಗ ರೋಹಿಣಿಯ ಮಗ ಏನಿದ್ದಾನೆ ಅವನನ್ನು ಎತ್ತರಿಂದ ರಕ್ಷಣೆ ಮಾಡಬೇಕು. ಇತ್ಯುಕ್ತ ಪ್ರಯಯುರ್ಗೋಪಾಃ ನಂದಗೋಪ ಪುರೋಗಮಾಃ ಶಕಟಾರೋಪಿತೈರ್ಭಾಂಡೈಃ ಕರಂ ದತ್ವಾ ಮಹಾಬಲಾಃ. ಹೀಗೆ ನುಡಿದು ನಂದಗೋಪ ಮೊದಲಾದವರು ಕೊಡಬೇಕಾದ ಟ್ಯಾಕ್ಸನ್ನಿತ್ತು ಹೊರಟರು. ವಸತಾಂ ಗೋಕುಲೇ ತೇತಾಂ ಪೂತನಾ ಬಾಲಘಾತಿನಿ ಸುಪ್ತಂ ಕೃಷ್ಣಮುಪಾದಾಯ ರಾತ್ರೌ ತಸ್ಮೈ ಸ್ತನಂ ದದೌ. ಹೀಗೆ ಗೋಕುಲದಲ್ಲಿ ವಾಸ ಮಾಡ್ತಾರೆ. ಗೋಕುಲ ಅಂದರೆ ಒಂದು ಊರು ಅಂತಲ್ಲ, ಗೋವುಗಳ ಸಮೂಹ, ಅವರ ಅಲಮಾರಿಗಳು. ಅದಕ್ಕೆ ಅವರ ಗ್ರಾಮವನ್ನು ವ್ರಜ ಅಂತ ಕರಿತಾ ಇದ್ರು. ವ್ರಜ ಅಂದರೆ ವ್ರಜತಿ.
ಹಾಗೆ ಹೋಗ್ತಾ ಇರುವಾಗ ಪೂತನ ಏನು ಮಾಡಿದಳು, ಮಲಗಿರುವ ಕೃಷ್ಣನನ್ನು ಎತ್ತುಕೊಂಡು ಇರುಳಿನಲ್ಲಿ ತನ್ನ ಮೊಲೆಯನ್ನಿಟ್ಟಲು. ಯಸ್ಮೈ ಯಸ್ಮೈ ಸ್ತನಂ ರಾತ್ರೌ ಪೂತನಾ ತಂ ಪ್ರಯಚ್ಛತಿ ತಸ್ಯ ತಸ್ಯ ಕ್ಷಣೇನಾಂಗಂ ಬಾಲಕಸ್ಯೋಪಹನ್ಯತೆ. ಬಹಳ ಜನರನ್ನು ಅವಳು ಕೊಂದಿದ್ಲು. ಯಾವ ಮಗು ಅವಳ ಹಾಲನ್ನು ಕುಡಿಯುತ್ತೆ ಅದು ಸ್ವಲ್ಪ ಹೊತ್ತಿಗೇನೆ ಪೂರ್ತಿ ಮೈಯೆಲ್ಲ ಒಣಗಾಗಿ ಬಾಡಿ ಬೆಂಡಾಗಿ ಮಗು ಸತ್ತೋಗೋದು. ಕೃಷ್ಣಸ್ತು ತತ್ಸ್ತನಂ ಗಾಢಂ ಕರಾಭ್ಯಾಮತಿ ಪೀಡಿತಂ ಗೃಹೀತ್ವಾ ಪ್ರಾಣಸಹಿತಂ ಪಪೌ ಕ್ರೋಧ ಸಮನ್ವಿತಃ. ಕೃಷ್ಣ ಹಾಗೆ ಹಾಲನ್ನು ಕುಡಿಯಲಿಕ್ಕೆ ಬಂದಾಗ ಪ್ರಾಣವನ್ನೇ ಹಾಲಿನ ಜೊತೆಗೆ ಸೆಳೆದು ಬಿಟ್ಟ. ಸಾತಿ ಮುಕ್ತ ಮಹಾರಾವ ವಿಚ್ಛಿನ್ನ ಸ್ನಾಯುಬಂಧನ ಪಪಾತ ಪೂತನ ಭೂಮೌ ಮ್ರಿಯಮಾಣಾತಿ ಭೀಷಣ. ಅವಳು ಜೋರಾಗಿ ಸದ್ದು ಮಾಡುತ್ತಾ ಅವಳ ಸ್ನಾಯುಗಳೆಲ್ಲ ಕಳಚಿಕೊಂಡಿತ್ತು. ಇಲ್ಲೆಲ್ಲ ರಕ್ತ ಎಲ್ಲ ಹೊರಗಡೆ ಬಂದ್ಬಿಡ್ತು. ಅದನ್ನು ಸೀಳಿ, ಯಾಕೆಂದರೆ ಬ್ಲಡ್ ವೆಸಲ್ಸ್ ಏನಿತ್ತು ಅದು ಒಡೆದೋಯ್ತು ಒಳಗಡೆಯಿಂದ. ಅದು ಒಡೆದೋಗಿ ಮೇಲ್ಗಡೆಯೂ ಪರಿಣಾಮ ಆಗಿ ವಿಚ್ಛಿನ್ನ ಸ್ನಾಯುಬಂಧನ ಆಗಿ ಅವಳು ಅತ್ಯಂತ ಭೀಕರವಾಗಿ ಸತ್ಲು. ತನ್ನಾದ ಶ್ರುತಿ ಸಂತ್ರಸ್ತಾ ಪ್ರಬುದ್ಧಾಸ್ತೆ ವರಜೌಕತಃ ದದೃಶು ಪೂತನೋತ್ಸಂಗೆ ಕೃಷ್ಣಂ ತಾಂಚ ನಿಪಾತಿತಾಂ. ಅವಳ ಸದ್ದಿನ ಶ್ರುತಿಯಿಂದ ಬೆದರಿ ಎದ್ದು ಪೂತನೋತ್ಸಂಗೆ ದದೃಶುಹು ಪೂತನೆಯ ತೊಡೆಯಲ್ಲಿ ಕಂಡ್ರು ಕೃಷ್ಣನನ್ನು. ಆದಾಯ ಕೃಷ್ಣಂ ತಂತ್ರಸ್ಥ ಯಶೋದಾಪಿ ದ್ವಿಜೋತ್ತಮ ಗೋಪುಚ್ಛ ಬ್ರಾಹ್ಮಣೇನಾಥ ಬಾಲದೋಚಂ ಅಪಾಕರೋತ್. ಕೃಷ್ಣನನ್ನು ತೆಗೆದುಕೊಂಡು ಯಶೋದೆ ಕೂಡ ಗೋಪುಚ್ಛ ಬ್ರಾಹ್ಮಣೇನ ಹಸುವಿನ ಬಾಲದಿಂದ ನಿವಾಳಿಸಿದ್ಲಂತೆ. ನಿವಾಳಿಸಿ ಈ ರೀತಿ ಹೇಳಿದಳಂತೆ, ರಕ್ಷಣೆಯನ್ನು ಮಾಡಿದಳು. ಗೋಕರೀಚ ಮುಪಾದಾಯ ನಂದ ಗೋಪೋಪಿ ಮಸ್ತಕೆ ಕೃಷ್ಣಸ್ಯ ಪ್ರದದೌ ರಕ್ಷಾಂ ಕುರುವನಶ್ಚೈತದುದೀರಯನ್. ಗೋಕರೀಚ ಮುಪಾದಾಯ, ಒಂದಿಷ್ಟು ಸೆಗಣಿಯನ್ನು ತೆಗೆದುಕೊಂಡು ಅವನ ತಲೆಯ ಮೇಲೆ, ಕೃಷ್ಣನ ತಲೆಯ ಮೇಲೆ ಇಟ್ಟು, ಆಂಧ್ರ ಪ್ರದೇಶದವರು ಮದುವೆಯಾಗುವಾಗ ಹೆಣ್ಣಿಗೆ ಆ ತರಹ ರಕ್ಷೆಯನ್ನು ಇಡ್ತಾರೆ. ಅದು ಯಾವುದೋ ದ್ರವ್ಯದಿಂದ ಮಾಡ್ತಾರೆ, ಅದು ನನಗೀಗ ನೆನಪಾಗ್ತಾ ಇಲ್ಲ, ಮಾಡ್ತಾರೆ. ಆ ರೀತಿ ಇವನು ಕೃಷ್ಣನಿಗೆ ಮಾಡಿದ. ಕೃಷ್ಣನಿಗೆ ಮಾಡಿ ಹೇಳಿದನಂತೆ. ಇದು ಅವನು ಹೇಳಿದ್ದನ್ನು ನಮಗೆ ಇಲ್ಲಿ ಕೊಡುವ ಔಚಿತ್ಯ ಏನು ಅಂದರೆ, ನೀವು ಹಾಗೆ ಮಕ್ಕಳಿಗೆ ಮಾಡ್ರಿ ಅಂತ. ತಾಯಂದಿರು ಅಂದರೆ ಕಲ್ತಿರ್ಬೇಕಲ್ಲ, ಇದನ್ನೇ ತಾನೇ ಮಾಡಬೇಕಾದದ್ದು. ಏನಂತ, ರಕ್ಷತು ತ್ವಾಮಚೇತಾಣಾಂ ಭೂತಾನಾಂ ಪ್ರಭವೋ ಹರಿ ಯಸ್ಯ ನಾಭಿ ಸಮುದ್ಭೂತ ಪಂಕಜಾದ ಭವಜ್ಜಗತ್. ಎಲ್ಲ ಜೀವರಿಗೆ ಸೃಷ್ಟಿಯನ್ನು ನೀಡುವ, ಎಲ್ಲ ಜೀವರನ್ನು ಸೃಷ್ಟಿ ಮಾಡುವ ದೇವರು ನಿನ್ನನ್ನು ರಕ್ಷಿಸಲಿ. ಅವನ ನಾಭಿ ಕಮಲದ ಒಳಗಡೆಯಿಂದಲ್ವಾ ಈ ಜಗತ್ತು ಇರೋದು. ಏನ ದಂಷ್ಟ್ರಾ ಪ್ರವೃದ್ಧಿತ ಧಾರಯತ್ಯವನಿರ್ಜಗತ್ ವರಾಹ ರೂಪಧೃಗ್ದೇವ ಸತ್ವಾಂ ರಕ್ಷತು ಕೇತವಃ. ಯಾರ ಕೋರೆದಾಡೆಯಲ್ಲಿ ಇಡೀ ಜಗತ್ತು ಇದೆಯೋ ಅಂತಹ ವರಾಹರೂಪಿ ನಿನ್ನನ್ನು ರಕ್ಷಿಸಲಿ. ನಖಾಂಕುರ ವಿನಿರ್ಭಿನ್ನ ವೈರಿವಕ್ಷಸ್ಥಲೋ ವಿಭು ನೃಸಿಂಹರೂಪೀ ತರ್ವತ್ರ ರಕ್ಷತು ತ್ವಾಂ ಜನಾರ್ದನಃ. ಉಗುರಿನಿಂದ ಸೀಳಲ್ಪಟ್ಟ ಎದೆ ಇರುವ ನರಸಿಂಹರೂಪಿ ಪರಮಾತ್ಮ ನಿನ್ನನ್ನು ರಕ್ಷಿಸಲು. ವಾಮನೋ ರಕ್ಷತು ಸದಾ ಭವಂತಂ ಯಕ್ಷಣಾದಭೂತ್ ತ್ರಿವಿಕ್ರಮ ಕ್ರಮಾಕ್ರಾಂತ ತ್ರೈಲೋಕ್ಯ ಸ್ಫುರದಾಯುಧ. ವಾಮನ ನಿನ್ನನ್ನು ರಕ್ಷಿಸಲಿ. ಈ ವಾಮನನೇ ತ್ರಿವಿಕ್ರಮನಾದ ಕ್ರಮಾಕ್ರಾಂತ ತ್ರೈಲೋಕ್ಯ, ಹೆಜ್ಜೆಗಳಿಂದ 3 ಲೋಕಗಳನ್ನು ಆಕ್ರಮಿಸಿದ ಸ್ಫುರದಾಯುಧ, ಹೊಳೆಯುವ ಗದೆಯೆಂಬ ಆಯುಧ ತೊಟ್ಟ ತ್ರಿವಿಕ್ರಮ ನಿನ್ನನ್ನು ರಕ್ಷಿಸಲಿ. ಶಿರಸ್ತೆ ಪಾತು ಗೋವಿಂದ ಕಂಠಂ ರಕ್ಷತು ಕೇತವಃ ಗುಹ್ಯಂಚ ಜಠರಂ ವಿಷ್ಣು ಜಂಘೆ ಪಾದೌ ಜನಾರ್ದನಃ. ಗೋವಿಂದನು ನಿನ್ನ ತಲೆಯನ್ನು ರಕ್ಷಿಸಲಿ. ಹೀಗಾಗಿ ಗೋವಿಂದ ಅನ್ನೋದು ಕೃಷ್ಣ ಬಂದಮೇಲೆ ಬಂದದ್ದಲ್ಲ, ದೇವರಿಗೆ ಹೆಸರು. ಗೋವಿಂದ ಅನ್ನೋದು ಮೊದಲಿಂದ ಇತ್ತು.
ವೇದಗಳೆಂಬ ಮಾತುಗಳನ್ನು ರಕ್ಷಿಸಿದವ ಅಂತ. ಶಿರಸ್ತೆ ಪಾತು ಗೋವಿಂದ ಕಂಠಂ ರಕ್ಷತು ಕೇಶವ, ಕೇಶವ ಕೊರಳನ್ನು ರಕ್ಷಿಸಲಿ. ಗುಹ್ಯಂ ಚ ಜಠರಂ ವಿಷ್ಣು, ಹೊಟ್ಟೆಯನ್ನು ಜಠರವನ್ನು ಗುಹ್ಯವನ್ನು ವಿಷ್ಣು ರಕ್ಷಿಸಲಿ. ಜಂಘೆ ಪಾದವು ಜನಾರ್ದನ, ತೊಡೆಗಳನ್ನು ಜನಾರ್ದನ ರಕ್ಷಿಸಲಿ. ಏನಂದ್ರಿ ನೀವು? ಗುಹ್ಯಂ ಚ ಜಠರಂ ವಿಷ್ಣು, ವಿಷ್ಣು ಗುಹ್ಯವನ್ನು ಜಠರವನ್ನು ರಕ್ಷಿಸಲಿ ಇಂದ್ರ. ಮತ್ತೆ ಚಪ್ಪಲಿ ಹಾಕ್ಕೊಳ್ಳಿಕ್ಕೆ ಅಂತ ಬಂದಾಗ ಚಪ್ಪಲಿಯಲ್ಲಿ ದೇವರ ಫೋಟೋ ಇದ್ದರೆ ನೀವು ಯಾಕೆ ಗಲಾಟೆ ಮಾಡೋದು? ನೀವು ಅದನ್ನೇ ತಾನೇ ಪ್ರಾರ್ಥನೆ ಮಾಡೋದು. ಪಾದವು ಜನಾರ್ದನ, ಜನಾರ್ದನ ಪಾದಗಳನ್ನು ರಕ್ಷಿಸಲಿ ಅಂತ. ಅವ್ರು ಮಾಡಿದ್ರೆ ತಪ್ಪಾ, ನೀವು ಮಾಡಿದ್ರೆ ಸರಿನಾ? ಅಂದರೆ ನಾವು ಇಲ್ಲಿ ಬೇಡಿಕೊಳ್ತೇವೆ ನಂಬರ್ 1. ನಂಬರ್ 2, ರಕ್ಷಣೆ ಮಾಡುವ, ರಕ್ಷಣೆಯ ಪೂಜ್ಯತೆ ಇರುವ, ರಕ್ಷಣೆ ಮಾಡ್ತಾನೆ ಅಂತ ಪೂಜೆ ಮಾಡುವ ದೇವರು ಇಲ್ಲಿಯೂ ಇರ್ತಾನೆ, ಅಲ್ಲಿಯೂ ಪೂಜೆ ಮಾಡ್ತೇವೆ. ಭಾರತೀಯರು ಅರ್ಥ ಆಗದೆ ಇರೋದು ಅದಕ್ಕೆ ವಿದೇಶಿಯರಿಗೆ. ಈ ರೀತಿ ಯಾರಾದರೂ ಹೇಳೋದೇ? ದೇವರು ಪಾದಗಳನ್ನು ರಕ್ಷಿಸಲಿ, ಪಾದಗಳನ್ನು ದೇವರು ರಕ್ಷಿಸಲಿ ಅಂತ ಹೇಳ್ತೇವೆ. ಹಾಗಂತ ಆಳಲ್ಲ ಅವನು ದೇವರು ಅಂತ. ಈ ಒಂದು ಕಾಂಟ್ರಾಸ್ಟ್ ಅವ್ರಿಗೆ ಅರ್ಥ ಆಗಲ್ಲ. ನೀವು ಯಾವುದನ್ನು ತುಳಿತಿರೋ ಹೊಸ್ತಲೋ ಅದನ್ನೇ ಕಣ್ಗೊತ್ಕೊಂಡು ಹೋಗ್ತೀರಾ, ಇದು ಏನಿದು ಅಂತ ಕೇಳ್ತಾರೆ ಅವರು. ಆದರೆ ನಮ್ಗೆ ಅದು ಅಸಂಗತ ಅಲ್ಲ, ನಮ್ಮ ಅನುಭವಿಕ ಅದು. ದೇವರು ಸರ್ವತ್ರ ವ್ಯಾಪ್ತ, ಅವನಿಲ್ಲದ ಜಾಗದಲ್ಲಿ ಇರ್ಲಿಕ್ಕೆ ಸಾಧ್ಯ ಇಲ್ಲ. ಆದರೆ ನಮ್ಮ ಕಾಲಿಗೆ ಅವನೇ ಆಸರೆಯನ್ನು ನೀಡುವುದು ಅಂತಲೂ ನಮಗೆ ಗೊತ್ತು. ಆ ಸರ್ವವ್ಯಾಪ್ತಿ ಅನ್ನೋದು ಅವರು ಹೇಳ್ತಾರೇನೋ, ಆದರೆ ಹೇಳಿದಾಗ ಅದನ್ನು ಹೇಗೆ ಮಾಡಬೇಕು ಅಂತ ಗೊತ್ತಿಲ್ಲ. ಹೀಗಾಗಿ ಅವರು ಮಾಡೋದು ಏನೋ ಬರೀ ಫ್ಯಾಷನ್ನು ಅಂತ. ಆತ್ಮೀಯತೆಯ ಭಾವನೆ ಇರಲ್ಲ, ಪ್ರೀತಿ ಇರಲ್ಲ, ಒಂದು ಗೌರವ ಇರೋಲ್ಲ, ಭಕ್ತಿ ಇರಲ್ಲ, ಎಂಥದೂ ಇರಲ್ಲ. ಅವ್ರಿಗೂ ನಮಗೂ ವ್ಯತ್ಯಾಸ ಇಲ್ವೇ? ಕಲ್ಪೋಕ್ತ ಪೂಜೆಯಲ್ಲಿ ಪಾದವ ಪೂಜೆಯಾಮಿ ಅಂತ. ಅದೆಲ್ಲ ತಪ್ಪು. ಕಲ್ಪೋಕ್ತ ಪೂಜೆ ಬೇಕಾಗಿಲ್ಲ ಅಂತ ಹೇಳ್ತಾ ಇದ್ರು. ಪಾದವ ಪೂಜೆಯಾಮಿ ಅನ್ನೋದು ತಪ್ಪು ಅಂತ ಇರಲಿಲ್ಲ. ಹೌದು, ಅವರು ಕಲ್ಪೋಕ್ತ ಪೂಜೆಯನ್ನ ತಪ್ಪು ಅಂತ ಹೇಳ್ತಾ ಇದ್ರು. ತಪ್ಪು ಅಂತಲ್ಲ, ಬೇಕಿಲ್ಲ. ಯಾಕೆಂದ್ರೆ ನಾವು ದಿವಸ ಪೂಜೆ ಮಾಡೋದು ಅದನ್ನೇ. ಪ್ರತ್ಯೇಕ ಉಂಟೆ? ಈಗ ದೇವರ ವಿಷಯದಲ್ಲಾದ್ರೂ ಮಾಡ್ಬೋದು. ಈಗ ಗಣಪತಿ ಪೂಜೆ ಅದಕ್ಕೆಲ್ಲ ಏನ್ ಬೇಕಾಗಿಲ್ಲ ಅಂತ. ಮುಖಂ ಬಾಹು ಪ್ರಬಾಹು ಚ ಮನಸ್ಸರ್ವೇಂದ್ರಿಯಾಣಿ ಚ ರಕ್ಷತ್ವ್ಯಾಹತೈಶ್ವರ್ಯ ತವ ನಾರಾಯಣೋ ವ್ಯಯ. ಮುಖ, ತೋಳು, ಕೈ, ಮನಸ್ಸು, ಸರ್ವೇಂದ್ರಿಯ ಇದೆಲ್ಲವನ್ನೂ ಕೂಡ ನಾರಾಯಣ ರಕ್ಷಿಸಲಿ. ಓ ಮಗುವೇ, ಶಾರ್ಂಗಚಕ್ರ ಗದಾಪಾಣೇ ಶಂಖನಾದ ಹತಾಕ್ಷಯಂ ಗಚ್ಚಂತು ಪ್ರೇತ ಕೂಷ್ಮಾಂಡ ರಾಕ್ಷಸ ಯೇ ತವಾಹಿತಾ. ಶಾರ್ಂಗವೆಂಬ ಬಿಲ್ಲು, ಚಕ್ರ, ಗದ ಮೊದಲಾದವುಗಳನ್ನು ಹಿಡಿದು ನೀನು ಶಂಖನಾದ ಮಾಡಿದಾಗ ಪ್ರೇತ, ಕೂಷ್ಮಾಂಡ, ರಾಕ್ಷಸ ಎಲ್ಲವೂ ಓಡಿ ಹೋಗುತ್ತೆ. ತ್ವಾಂ ಪಾತು ದಿಕ್ಷು ವೈಕುಂಠೋ ವಿದಿಕ್ಷು ಮಧುಸೂದನಃ ಋಷಿಕೇಶೋಂಬರೇ ಭೂಮೌ ರಕ್ಷತು ತ್ವಾಂ ಮಹೀಧರಃ. ನಿನ್ನನ್ನು ರಕ್ಷಿಸಲಿ ದಿಕ್ಕುಗಳಲ್ಲಿ, ವಿದಿಕ್ಕುಗಳಲ್ಲಿ, ಆಕಾಶದಲ್ಲಿ, ಭೂಮಿಯಲ್ಲಿ ನಿಮ್ಮನ್ನು ರಕ್ಷಿಸಲಿ. ಏವಂ ಕೃತ ಸ್ವಸ್ಥಯನೋ ನಂದಗೋಪೇನ ಬಾಲಕಃ ಶಾಯಿತಶ್ಚಕಟಸ್ಯಾಧೋ ಬಾಲಪರ್ಯಂಕಿಕಾ ತಳೆ. ಈ ರೀತಿಯಾಗಿ ಆ ಮಗುವನ್ನು ಚೆನ್ನಾಗಿ ಪಾಲಿಸಿ, ಶಕಟಸ್ಯಾಧ ಶಾಯಿತಃ ಗಾಡಿಯ ಕೆಳಗಡೆ ಮಲಗಿಸಿದ್ದಂತೆ. ತೇಚ ಗೋಪಾ ಮಹದೃಷ್ಟ ಪೂತನಾಯ ಕಳೇಬರಂ ಮೃತಾಯ ಪರಮಂ ತ್ರಾಸಂ ವಿಸ್ಮಯಂ ಚ ತದಾಯಯುಹು. ಗೋಪರು ನೋಡಿದ್ರು, ದೊಡ್ಡ ಶರೀರ, ನೀನು ಏನು ಮಾಡೋದು, ಒಟ್ಟಿಗೆ ಸುಡ್ಲಿಕ್ಕಾಗದೆ
ಕತ್ತರಿಸ್ಕೊಂಡು ಸುಟ್ರಂತೆ. ಅದು ಭಾಗವತದಲ್ಲಿ ಬರುತ್ತೆ. ಅವಳ ಕೈ ಕತ್ತರಿಸ್ಕೊಂಡು ಹೋಗಿ ಸುಟ್ಟಿದ್ದು, ಕಾಲು ಯಾಕಂದ್ರೆ ದೊಡ್ಡ ಬಹಳ ಒಂದೇ ಕಡೆ ಹಾಕ್ಬಿಟ್ರೆ ಇಡೀ ಕಾಡಿಗೆ ಬೆಂಕಿ ಬೀಳುತ್ತೇನೋ ಅನ್ನುವಷ್ಟು ಬೆಂಕಿ ಇರುತ್ತೆ. ಅದಕ್ಕೆ ಹಾಗೆ ಬೇಡ ಅಂತ. ಹೀಗೆ 5ನೇ ಅಧ್ಯಾಯ. ಪರಾಚರ ಉವಾಚ ಕದಾಚಿಚ್ಚಕಟಸ್ಯಾಧಃ ಶಯಾನೋ ಮಧುಸೂದನಃ ಚಿಕ್ಷೇಪಚರಣಾವೂರ್ಧ್ವಂ ಸ್ತನ್ಯಾರ್ಥಿ ಪ್ರರೋಧಃ. ಒಮ್ಮೆ ಗಾಡಿಯ ಕೆಳಗಡೆ ಮಲಗಿದ್ದಾನೆ, ಕಾಲುಗಳನ್ನು ಆಡಿಸಿದ. ಹಾಲು ಬೇಕು ಅಂತ ಅತ್ತ ತಸ್ಯ ಪಾದಪ್ರಹಾರೇಣ ಶಕಟಂ ಪರಿವರ್ತಿತಂ ವಿಧ್ವಸ್ತ ಕುಂಭಭಾಂಡಂ ತದ್ವಿಪರೀತಂ ಪಪಾತಃ. ಗಾಡಿ ಹೀಗೆ ನಿಂತಿತ್ತು. ಕೆಳಗಡೆ 2 ಚಕ್ರಗಳ ನಡುವೆ ಆ ಒಂದು ಬಟ್ಟೆಯನ್ನು ಕಟ್ಟಿ ಆ ಬಟ್ಟೆಯಲ್ಲಿ ಅವನು ಮಲಗಿದ್ದ. ಯಾವಾಗ ದೇವರ ಕಾಲು ಆ ಚಕ್ರಕ್ಕೆ ತಾಗಿತೋ ಆಗ ಅದ್ರ ಮೇಲುಗಡೆ ಕೇವಲ ಗಾಡಿ ಇರಲಿಲ್ಲ, ಬಹಳ ಭಾರವಾದ ಪಾತ್ರೆಯ ಪದಾರ್ಥಗಳೆಲ್ಲ ಇತ್ತು. ಅದು ಹಿಂಗೆ ಮೊಗಚಿ ಬಿಡ್ತು. ವಿಪರೀತ ಮಭೂತ್ ಅಂದರೆ ಉಲ್ಟಾ ಆಯಿತು, ಮೊಗಚಿಕೊಂಡು ಬಿತ್ತು. ಇಲ್ಲಿ ಎಲ್ಲ ಪುಡಿ ಏನಿಲ್ಲ. ರುದತಾ ದೃಷ್ಟಮಸ್ ಗೋಪಾಃ ಕೇನೇತಿ ತಥೋ ಹಾಹಾಕೃತಂ ತರ್ವೋ ಗೋಪೀ ಜನೋದ್ವಿಜ ಆಜಗಾಮಾಥ ದದೃಚೆ ಬಾಲಮುತ್ತಾನ ಚಾಯಿನಂ. ಎಲ್ಲರ ಹಾ ಅಂತ ಇದ್ದಾರೆ. ಹತ್ತಿರ ಬಂದು ನೋಡಿದರೆ ಏನಾಗಿದೆ? ಉತ್ತಾನ ಶಾಯಿನಂ, ಅಂಗಾತ ಮಲಗಿರುವ ಬಾಲಕನನ್ನು ಕಂಡ್ರು. ಗೋಪಾಃ ಕೇನೇದಂ ಶಕಟಂ ಪರಿವರ್ತಿತಂ ತತ್ರೈವ ಬಾಲಕಾಃ ಪ್ರೋಚುಃ ಬಾಲೇ ನಾನೇನ ಪಾತಿತಂ. ಯಾಕಾಯ್ತು ಅಂತ ಯಾರಿಗೂ ತೋಚಲಿಲ್ಲ. ಕಡೆಗೆ ಅಲ್ಲಿ ಬಾಲಕರು ಹೇಳಿದ್ರು, ಆಟ ಆಡುವಾಗ ಇವನ ಕಾಲು ತಾಗಿತ್ತು, ಈ ತರಹ ಆಯಿತು ಅಂತ. ತತಃ ಪುನರತೀವಾತನ್ ಗೋಪಾ ವಿಸ್ಮಯಚೇತತಃ ನಂದಗೋಪೋಪಿ ಜಗ್ರಾಹ ಬಾಲಮತ್ಯಂತ ವಿಸ್ಮಿತಃ. ಅವತ್ತಿನ ಕಾಲದಲ್ಲಿ ಬರೇ ಆಶ್ಚರ್ಯ ಆಯಿತು ಅಷ್ಟೇ, ಮತ್ತೇನೂ ಆಗಲಿಲ್ಲ. ಯಶೋದಾ ಶಕಟಾರೂಢ ಭಗ್ನ ಭಾಂಡ ಕಪಾಲಿಕಾ ಶಕಟಂ ಚಾರ್ಚಯಾಮಾಸ ದದಿ ಪುಷ್ಪಫಲಾಕ್ಷತೈ. ಆಮೇಲೆ ಅವಳು ಗಾಡಿ ಪೂಜೆ ಮಾಡಿದ್ಲು. ಶಕಟಂ ಪೂಜಯಾಮಾಸ, ವಸ್ತುತಃ ಗಾಡಿ ಪೂಜೆ ಮಾಡಿದ್ಲು ಅಂತಲೇ ಎಲ್ಲ ಅಂದ್ಕೊಳ್ಳೋದು. ಆ ರೀತಿ ವಸ್ತುತಃ ಇವರು ಹಾಗೆ ಬರೆದಿದ್ದಾರೆ. ವಸ್ತುತಃ ಶಕಟನ ದೇಹ ಅಲ್ಲಿ ಬಿದ್ದಿತ್ತು. ಅದನ್ನು ಯಾವುದೋ ದೇವತೆ ನಮ್ಮನ್ನು ರಕ್ಷಣೆ ಮಾಡಿರೋದು ಅಂತ ಅಂದ್ಕೊಂಡು ಗಂಧ ಪುಷ್ಪಾದಿಗಳನ್ನೆಲ್ಲ ಹಾಕಿ ಕೈ ಮುಗಿದಂಥವು. ಈ ರೀತಿ ವ್ಯಾಖ್ಯಾನವನ್ನು ವಿಷ್ಣು ಚಿತ್ತರು ಮಾಡ್ತಾರೆ. ವಿಷ್ಣು ಚಿತ್ತರು ಅಲ್ಲಿ ಶಕಟ ಅಂತ ಇದೆ. ಶಕಟವನ್ನು ಪೂಜಿಸಿದಳು. ಗಾಡಿ ಅಂತನಾದರೂ ಇಟ್ಕೋಬಹುದು, ಸಂಸ್ಕೃತದಲ್ಲಿ ಅಸುರ ಅಂತನಾದರೂ ಇಟ್ಕೊಳ್ಬಹುದು. ಯಾಕೆ ಪೂಜೆ ಮಾಡ್ತಾರೆ ಅಂದರೆ ಭೂತ ಪ್ರೇತಾದಿಗಳನ್ನ ಅಲ್ಲ ಕೊಲ್ಲಿಗೆ ಬಂದಿದ್ದ ಅನ್ನೋದು ಇಂಟೆನ್ಷನ್ ಗೊತ್ತಿರಲಿಲ್ಲ. ಅಲ್ಲ ಕೆಲವೊಮ್ಮೆ ಏನಾಗತ್ತೆ, ಅಲ್ಲ ಅದೇ ಶಕಟಂ ಅಂತ ಇದೆ ಅಲ್ಲಿ, ಎರಡೂ ತರಹದ ಅರ್ಥ ಮಾಡಬಹುದು. ಶಕಟಂ ಚ ಅರ್ಚಯಾಮಾಸ ದದಿ ಪುಷ್ಪ ಫಲಾಕ್ಷತೈ ಅಂತ. ಹಾಗೂ ಇಟ್ಕೊಳ್ಬಹುದು. ಅದು 2 ಬಾರಿ ಅನ್ವಯ ಮಾಡ್ಕೋಬೇಕಾಗುತ್ತೆ. ಶಕಟಂ ವೀಕ್ಷ್ಯ, ಶಕಟಾಸುರನನ್ನು ನೋಡಿದ್ಲು, ಆಮೇಲೆ ಗಾಡಿಯನ್ನು ನೋಡಿದ್ಲು, ಅದನ್ನು ಪೂಜೆ ಮಾಡಿದ್ಲು ಅಂತ ಅಲ್ಲಿ ಒಂದೇ ಪದ ಇರೋದು.
ಮಾಡ್ಕೊಳ್ಬೋದು, ಆವೃತ್ತಿ ಮಾಡ್ಕೊಳ್ಬಾರದು ಅಂತಿಲ್ಲ. ಯಾಕಂದ್ರೆ ನರಹರಿತಿರ್ತರೆಲ್ಲ ಮಾಡಿದ್ದಾರೆ, ಹಾಗೆ ಮಾಡ್ಕೊಳ್ಬಹುದು. ಗಾಡಿಗೆ ಅವನನ್ನು ರಕ್ಷಣೆ ಮಾಡಿತು ಅನ್ನೋ ಉದ್ದೇಶದಿಂದ ಅಂದರೆ ಗಾಡಿ ಬೀಳಲಿಲ್ಲ ಅಂತನ್ನುವ ದೃಷ್ಟಿಯಿಂದ ಗಾಡಿಗೆ ಪೂಜೆ ಮಾಡಿದ್ಲು. ಅಂದರೆ ಅವಳು ಕೂಡ ಗಾಡಿಗೆ ಪೂಜೆ ಮಾಡಿದ್ಲು ಅಂತ ಹೇಳಿದ್ರೆ, ಗಾಡಿಯ ಒಳಗಡೆ ಯಾವುದೋ ದೇವತೆ ನಿಂತು ನನ್ನ ಮಗನನ್ನು ರಕ್ಷಣೆ ಮಾಡಿದೆ ಅಂತ ಹೇಳಿ ಪೂಜೆ ಮಾಡಿದ್ಲು ಅಂತ ಇಟ್ಕೊಳ್ಬೇಕು. ಯಶೋದಾ ಚಕಟಾರೂಢ ಗರ್ಗಶ್ಚ ಗೋಕುಲೆ ತತ್ರ ವಸುದೇವ ಪ್ರಚೋದಿತಃ ಪ್ರಚ್ಛನ್ನಯೇವ ಗೋಪಾನಾಂ ಸಂಸ್ಕಾರಾನ ಕರೋತ್ತಯೋ. ಗರ್ಗಾಚಾರ್ಯರು ಕೂಡ ಗೋಕುಲಕ್ಕೆ ಬಂದು ವಸುದೇವನ ಪ್ರಚೋದನೆಗೊಳಗಾಗಿ ಎಲ್ಲ ಸಂಸ್ಕಾರಗಳನ್ನು ಮಾಡಿದರು. ಜ್ಯೇಷ್ಠಂ ಚ ರಾಮಮಿತ್ಯಾಹ ಕೃಷ್ಣಂ ಚೈವ ತಥಾವರಂ ಗರ್ಗೋ ಮತಿಮತಾಂ ಶ್ರೇಷ್ಠೋ ನಾಮ ಕುರ್ವನ್ ಮಹಾಮತಿ. ಮೊದಲನೆಯವನನ್ನು ರಾಮ ಅಂತ ಕರೆದ್ರು, ಎರಡನೆಯವನನ್ನು ಕೃಷ್ಣ ಅಂತ ಕರೆದ್ರು. ಸ್ವಲ್ಪೇನೈವತು ಕಾಲೇನ ರಿಂಗಿಣೌ ತೌ ತದಾವ್ರಜೆ ಘೃಷ್ಟಜಾನು ಕರೌ ವಿಪ್ರ ಬಭೂವತು ರುಭಾವಪಿ. ಕೆಲವೇ ಕಾಲದಲ್ಲಿ ಇಬ್ಬರು ಕೂಡ ರಿಂಗಣ ಅಂದರೆ ಮೊಣಕಾಲಿನ ನಡಿಗೆ, ಅಂಬೆಗಾಲು ಇತಿ ಭಾಷಾಯಾಮ್ ರಿಂಗಣ ಅಂತ ಕರೀತಾರೆ. ಸರಿ ಹೋಯ್ತಾ? ಅದೇ ರಿಗಿ ಘೃಷ್ಟ ಚಲನೆ ಅಂತ. ರಿಗಿ ಅನ್ನುವ ಧಾತುವು ಘೃಷ್ಟ ಚಲನೆ, ಜಾನು ಚಲನ ಅನ್ನುವ ಅರ್ಥವನ್ನು ಹೇಳ್ತಾ ಇದೆ. ರಿಂಗಿಣವು ಅಂದರೆ ಅಂಬೆಗಾಲಿಡುತ್ತಾ ಅಂತ ಹೇಳಿ. ರಂಗಿಣವು ಅನ್ನೋದಕ್ಕೆ ಅರ್ಥ ಕಷ್ಟ. ರಂಗ ಅಂದರೆ ಬಣ್ಣ, ಬಣ್ಣ ಎಲ್ಲ ಮೆತ್ಕೊಂಡು ಓಡಾಡ್ತಾ ಇದ್ರು ಅನ್ಬೇಕಾಗತ್ತೆ. ರಂಗಿಣವು ಅಂತ ಹೇಳಿ ಅಲ್ಲೇನು ಅರ್ಥ ಏನು ಬರೆದಿದ್ದಾರೆ? ಅರ್ಥ ಏನು ಬರೆದಿದ್ದಾರೆ? ಅವ್ರು ಏನಂದ್ರೆ ರಂಗ ಅಂದರೆ ಬಣ್ಣ, ರಂಗಿಣವು ಅಂತಂದರೆ ಯಾವುದ್ಯಾವುದೋ ಬಣ್ಣ, ಏನೇ ಪದಾರ್ಥ ಹಚ್ಕೊಂಡು ಮಣ್ಣು ಏನು ಹಚ್ಕೊಂಡು ಹೋದ್ರು ಬಣ್ಣ ಗಟ್ಟಿಯಾಗಿ ಉಳಿಯುತ್ತೆ. ಕೆಳಗಡೆ ಘೃಷ್ಟಜಾನು ಕರವು ವಿಪ್ರ ಅಂತಿದೆ. ಮತ್ತೆ ರಿಂಗಿಣವು ಇಲ್ಲಿ ಮತ್ತೆ ರಿಪೀಟ್ ಆಗತ್ತೆ. ಮೊಣಕಾಲಿನಲ್ಲಿ ನಡೀತಾ ಅಲ್ಲ. ರಿಂಗಿಣವು ಅಂದರೆ ಸ್ಪಷ್ಟ. ಘೃಷ್ಟಜಾನು ಕರವು ಅಂದರೆ ಜಾನು ಅಂತ ಹೇಳಿದ್ರೆ ಮಂಡಿ ಅಂತ ಇಟ್ಕೊಳ್ಳಿ, ಕರ ಅಂತಂದರೆ ಕೈ, ಅದು ನೆಲಕ್ಕೆ ತಾಕೊಂಡು ಅಂತ. ಅಂಬೆಗಾಲಿಡಬೇಕು ಅಂತ ಅರ್ಥ ಬರಲ್ಲ ಅವಾಗ, ತಾಕೊಂಡು ಓಡಿಸ್ತಾ ಇದ್ರು. ರಿಂಗಿಣವು ಅಂತ ಅನ್ನೋದ್ರಿಂದ ಸ್ಪೆಷಲ್ ಆಗಿ ಗೊತ್ತಾಯಿತು. ಅದರಿಂದಾಗಿ ಸ್ವಲ್ಪೇನೈವ ಕಾಲೇನ ತೌ ಘೃಷ್ಟಜಾನುಕರೌ ರಿಂಗಿಣವು ಬಭೂವತು ಕರೀಚ ಭಸ್ಮ ದಿಗ್ಧಾಂಗೌ ಭ್ರಮಮಾಣಾವಿತಸ್ತತಃ ನ ನಿವಾರಯಿತುಂ ಚೇಕೆ ಯಶೋದಾತೌ ನ ರೋಹಿಣಿ. ಕರೀಚ ಅಂತಂದರೆ ಬೆರಣಿ, ಕರೀಚ ಅಂತಂದರೆ ಬೆರಣಿ. ಸಗಣಿಯಿಂದ ಏನು ತಟ್ತಾರೆ ಕುರುಳು ಅಂತ ಹೇಳ್ತಾರೆ. ಕರೀಶ. ಆಮೇಲೆ ಭಸ್ಮ. ಭಸ್ಮ ಅಂತ ಹೇಳಿದ್ರೆ ಬೂದಿ, ಆ ಬೆರಣೆಯನ್ನು ಸುಟ್ಟು ಬಂದಿರುವ ಬೂದಿ. ಅವುಗಳನ್ನು ಯದ್ವಾ ತದ್ವಾ ಮೈಗೆಲ್ಲ ಹಚ್ಚಿಕೊಳ್ಳುತ್ತಾ ನನಿವಾರ ಅವು ಓಡಾಡ್ತಾ ಇರುವಾಗ ನನಿವಾರಯಿತು ಚೇಕೆ, ಅವರನ್ನು ತಡಿಲಿಕ್ಕೆ ಆಗಲಿಲ್ಲ. ಯಾರು? ಮತ್ತಮ್ಮ ಗೋವಾಟ ಮಧ್ಯೆ ಕ್ರೀಡಂತೌ ವತ್ಸವಾಟಂ ಗತೌ ಪುನಃ
ತದಹರ್ಜಾತ ಗೋವುತ್ಸ ಪುಚ್ಛಾಕರ್ಷಣ ತತ್ಪರವು ಗೋವಾಟ ಮಧ್ಯೆ ಕ್ರೀಡಂತವು, ಗೋವುಗಳ ಹಟ್ಟಿಯಲ್ಲಿ ತಿರುಗಾಡುತ್ತಾ. ಆಮೇಲೆ ವತ್ಸವಾಟಂ, ಕರು ಇರುವ ಮನೆಗೆ ಹೋಗಿ. ತದಹರ್ಜಾತ ಗೋವತ್ಸ, ಆಗ ತಾನೇ ಹುಟ್ಟಿದ ಕರುವಿನ ಪುಚ್ಛಾಕರ್ಷಣ ತತ್ಪರವು, ಬಾಲ ಎಳೆಯೋದರಲ್ಲಿ ಆನಂದವನ್ನು ಅನುಭವಿಸ್ತಾ ಇದ್ದರು. ತದಾ ಯಜೋದಾತೌ ಬಾಲವು ಏಕಸ್ಥಾನ ಚರಾ ಉಭೌ ಶಶಾಕನೋ ವಾರಯಿತು ಕ್ರೀಡಂತಾವತಿ ಚಂಚಲವು. ಆಗ ಯಶೋದೆ ಒಂದು ಜಾಗದಲ್ಲಿ ಇರುವ ಅವರಿಬ್ಬರನ್ನು ಕಂಟ್ರೋಲ್ ಮಾಡಲಿಕ್ಕೆ ಬಹಳ ಕಷ್ಟಪಟ್ಟಳು. ದಾಮ್ನಾ ಮಧ್ಯೆ ಯಥೋ ಬದ್ಧ್ವಾ ಬಬಂಧ ತಮಲೂಕಲೆ ಕೃಷ್ಣ ಸಂಕ್ಲಿಷ್ಟ ಕರ್ಮಾಣಂ ಆಹಚೇದಮರ್ಷಿತ. ದಾಮ್ನಾ ಮಧ್ಯೆ ತಥೋ ಬದ್ಧ್ವಾ, ಅದನ್ನು ಹಗ್ಗದಲ್ಲಿ ಕಟ್ಟಿ ಅವನನ್ನು ಒಂದು ಒರಳಿಗೆ ಅದನ್ನು ಕಟ್ಟಿ ಕೃಷ್ಣಮಕ್ಲಿಷ್ಟ ಕರ್ಮಾಣ ಮಾಹ, ಕೃಷ್ಣನಿಗೆ ಹೇಳಿದಳು ಅನ್ನುವಲ್ಲಿಗೆ ಇವತ್ತಿನ ಚಿಂತನೆಯನ್ನು ಮುಗಿಸೋಣ. ಕೃಷ್ಣಾರ್ಪಣಮಸ್ತು.